ಹೋರಾಟಗಾರ, ಹಿರಿಯ ಸಾಹಿತಿ, ಕೊರಟಗೆರೆ 2ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ತುಂಬಾಡಿ ರಾಮಯ್ಯ ಒಬ್ಬ ಅದ್ಭುತ ಸಾಹಿತಿ. ಇವರು ಬರಹದಿಂದ ದಲಿತರಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬೆಳವಣಿಗೆಯ ಬಗ್ಗೆ ಉನ್ನತ ಮಾಹಿತಿ ನೀಡಿ. ತುಂಬಾಡಿ ರಾಮಯ್ಯನವರು ಹುಟ್ಟಿದ್ದು ಬಡತನದಲ್ಲಿ, ಆದರೆ ಸಾಹಿತ್ಯದಲ್ಲಿ ಸಾಹುಕಾರನಾಗಿದ್ದಾರೆ. ಇವರು ಜನಧ್ವನಿ ಪತ್ರಿಕೆ ಸಂಪಾದಕರ ಸಂದರ್ಶನದಲ್ಲಿ ಇವರ ಸಾಧನೆಯ ಬಗ್ಗೆ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ ವೀಕ್ಷಕರೇ, ನಾನು ಜನಧ್ವನಿ ಮಂಜುನಾಥ್. ಇವತ್ತಿನ ಸಂದರ್ಶನದಲ್ಲಿ ಅದ್ಭುತ ಸಾಹಿತಿಗಳಾದಂಥ, ಹಿರಿಯ ಸಾಹಿತಿಗಳಾದಂಥ ತುಂಬಾಡಿ ರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ತುಂಬಾಡಿ ರಾಮಯ್ಯನವರು ಅಂದರೆ ಸಾಮಾನ್ಯದ ಮಾತಲ್ಲ. ಹೋರಾಟದ ಪಟ್ಟಿಯಲ್ಲಿ ಹಿರಿಯ ನಿಷ್ಠಿರ್ತಕ್ಕಂಥ ವ್ಯಕ್ತಿ ನೀವು. ಸಾಹಿತ್ಯನೂ ಕೂಡ ಹಾಗೆ ಇದೆ ನಿಮ್ಮದು. ಈ ಮಳೆಗಾರ ಅಂತಕ್ಕಂಥ ಪುಸ್ತಕದಲ್ಲಿ ಒಂದು ಯಾವುದೋ ಒಂದೇ ಒಂದು ಕವಿತೆ ಓದಿದೆ, ಬೆಕ್ಕಲರು ಅಂತಕ್ಕಂಥ ಒಂದು. ಆ ಪದ್ಯದಲ್ಲಿ ಆಡುಭಾಷೆ ಇರ್ಬೋದು, ಸಾಹಿತ್ಯಾತ್ಮಕ ಒಂದು ಇದಿರ್ಬೋದು, ತುಂಬ ಚೆನ್ನಾಗಿದೆ. ಅದೊಂದೇ ಅಲ್ಲ, ನಿಮ್ಮ ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳಲ್ಲೂ ಮತ್ತು ಜೋಳದ ಅವಳು ಎಲ್ಲ ನಿಮ್ಮ ಪುಸ್ತಕಗಳನ್ನ ಎಲ್ಲ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ತುಂಬ ಕಡು ಬಡತನದಲ್ಲಿ ಹುಟ್ಟಿ, ಅದು ತುಂಬಾಡಿ ಅಂತಕ್ಕಂಥ ಒಂದು ಊರು ಏನಂತ ಆಗಲ್ಲ ಶ್ರೀಮಂತರು ಹುಟ್ಟಿರ್ತಕ್ಕಂಥ ಊರಲ್ಲ, ಅಂಥ ಊರಲ್ಲಿ ಹುಟ್ಟಿ ಹೇಗೆ ಸಾಧ್ಯ ಆಯ್ತು ಸರ್ ಇದೆಲ್ಲ? ಸಾಧ್ಯ ಅಂತಂದರೆ ಅದು ನಮ್ಮ ತಂದೆ ತಾಯಿಯ ಪ್ರಯತ್ನ. ತಂದೆ ಮತ್ತು ತಾಯಿ ಅಕ್ಷರ ಕೊಡಿಸ್ಬೇಕು, ಮಕ್ಕಳಿಗೆ ಅಕ್ಷರವಂತರನ್ನು ಮಾಡಬೇಕು. ಆ ಮೂಲಕ ಏನೋ ನಮಗೂ ಮುಂದೆ ಆಶ್ರಯ ಆಗ್ತಾರೆ ಅಂತೇಳಿ ಅವರ ಆದಾಶೆ ಇತ್ತಲ್ಲ, ಅವ್ರ ಪ್ರಯತ್ನ ಮತ್ತು ಊರಿನ ಜನರ ಸಹಕಾರ, ಎಲ್ಲ ಕಾರಣಗಳಿಂದ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅಂದರೆ ಅಕ್ಷರ ಜ್ಞಾನ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಅಕ್ಷರ ಕೊಡಿಸ್ಬೇಕು ಅಂತ ಅವರು ಮನಸ್ಸು ಹೊಂದಿದ್ದಾರೆ. ಅವರು ಕೂಡ ಏನಾದ್ರು ಅಕ್ಷರವಂತರಾಗಿದ್ರ? ಇಲ್ಲ, ಅವರು ಅನಕ್ಷರ ಕುಕ್ಷಿಗಳು. ನಾನು ಮೊನ್ನೆ ಇತ್ತೀಚೆಗೆ ನಡೆದ ಸಾಹಿತ್ಯ ಸಮ್ಮೇಳನ, ಕೊರಟಗೆರೆ ತಾಲೂಕು 2ನೇ ಸಾಹಿತ್ಯ ಅಧ್ಯಕ್ಷರ ಭಾಷಣದಲ್ಲಿ ಅದನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಅನಕ್ಷರಸ್ಥರು. ಆದರೆ ನಮ್ಮಪ್ಪನಿಗೆ ಒಂದು ದೊಡ್ಡ ಆಸೆ ಇತ್ತು, ನಮ್ಮ ಮಕ್ಕಳಿಗೆ ಅಂತಲ್ಲ, ಅವರ ತಮ್ಮಂದಿರಿಗೂ ಕೂಡ ಅಕ್ಷರ ಕೊಡಿಸ್ಬೇಕು, ಅಕ್ಷರಸ್ಥನ ಮಾಡಬೇಕು ಅಂತೇಳಿ. ಅದು ಹೆಂಗೋ ಯಾವುದ ಮನೋಬಲನೋ ಏನೋ ಆ ರೀತಿ ಆಯಿತು. ನಮ್ಮ ಕೊನೆ ಚಿಕ್ಕಪ್ಪನ ಶಾಲೆಗೆ ಸೇರಿಸಿದ್ದ ಹಿಂದೆ. ಆ ಚಿಕ್ಕಪ್ಪ ಹೇಳಿದ ಪ್ರಕಾರ ನಮ್ಮಪ್ಪನಿಗೆ ತಮ್ಮನ್ನ ಏನಾದರೂ ಮಾಡಿ ಅಕ್ಷರಸ್ಥನ ಮಾಡಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಚಿಕ್ಕಪ್ಪ ಭಾಳ ಸೋಮಾರಿ ಮತ್ತು ಅದ್ರ ಬಗ್ಗೆ ಅಕ್ಷರದ ಬಗ್ಗೆ ಜ್ಞಾನ ಇದ್ದಿದ್ದರಿಂದ ಮುಂದಕ್ಕೆ ಓದೋಕ್ಕಾಗ್ದೇ ಬಿಟ್ಬಿಟ್ಟೆ ಅಂತ ಯಾವಾಗಲೂ ನನಗೆ ಹೇಳ್ತಾ ಇತ್ತು. ಅದಾದಮೇಲೆ ಮಕ್ಕಳಾದ್ಮೇಲೆ ಪ್ರತಿ ಮಕ್ಳಿಗೂ ದೊಡ್ಡವರಿಂದ ಹಿಡಿದು ಎಲ್ರಿಗೂ ಅಕ್ಷರ ಕೊಡಿಸ್ಬೇಕು ಅಂತೇಳಿ ನಮ್ಮಪ್ಪ ಪ್ರಯತ್ನ ಮಾಡ್ತಾರೆ. ಆದರೆ ಅದನ್ನು ನಮ್ಮ ಮೊದಲನೆಯವರು ಮೊದಲನೆಯವರು ಅಣ್ಣ, 2ನೇವ್ರ ಅಕ್ಕ, ಅವರಿಬ್ಬರು ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ನಮ್ಮ ಅಣ್ಣ ಇನ್ನೊಬ್ಬರು ವೀರನಾಗಯ್ಯ ಅಂತೇಳಿ ಇಲ್ಲಿ ಕೊರಟಗೆರೆ ಹೈಸ್ಕೂಲ್ನಲ್ಲಿ, ಅವಾಗ ಇಡೀ ತಾಲೂಕಿಗೆ ಒಂದೇ ಹೈಸ್ಕೂಲ್ ಇದ್ದಿದ್ದು. 9ನೇ ತರಗತಿವರೆಗೂ ಓದಿದ್ದ. 9ನೇ ತರಗತಿವರೆಗೂ ಓದಿದ್ದವನು ಭಾಳ ಬುದ್ಧಿವಂತ ಮತ್ತು ನಮ್ಮ ತಾಯಿ ಥರ ಅವನು ಭಾಳ ಸುಂದರವಾಗಿದ್ದ. ಆತನ ಮೇನತ್ತು ಮತ್ತು ನಮ್ಮ ಅಪ್ಪನ ಅಭಿಲಾಷೆ, ನಮ್ಮ ಅಪ್ಪ ಅಮ್ಮನ ಅಭಿಲಾಷೆಯಿಂದ ನಾನಾಗ ನಮ್ಮ ಅಣ್ಣ ಸತ್ತೋಗ್ಬಿಟ್ಟ. ಅವನು ಕುಟುಂಬಾಡಿ ಕೆರೆಗೆ ಬಿಟ್ಬಿಟ್ಟು ಸತ್ತೋಗ್ಬಿಟ್ಟ. ಏನು ಮೇಷ್ಟ್ರು ಕಿರುಕುಳ ಕೊಟ್ಟರು ಅಂತೇಳಿ ಆ ಕಿರುಕುಳ ತಾಡ್ಲಾರ್ದೇನೆ ಅವನು ಭಾಳ ಬುದ್ಧಿವಂತ, ಓದೋದ್ರಲ್ಲಿ, ಆಟದಲ್ಲಿ, ಎಲ್ಲದರಲ್ಲೂ ಬುದ್ಧಿವಂತ ಇದ್ದ. ಅದನ್ನ ಏಳಿಗೆ ನೋಡ್ದೇನೆ ಮೇಷ್ಟ್ರು ಯಾರೋ ಒಬ್ಬರು, ಎಲ್ಲ ಮೇಷ್ಟ್ರುಗಳಲ್ಲ, ಒಬ್ಬರು ಕಿರುಕುಳ ಕೊಟ್ಟರು ಅಂತೇಳಿ ಕೆರೆಗೆ ಬಿದ್ದು ಸತ್ತೋದ. ಆಗ ನಾನು 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ. ನೀವು ಕೂಡ ಬಾಲ್ಯ ಚಿಕ್ಕ ಹುಡುಗ. ಅವನು ಭಾಳ ನನಗೆ ಭಾಳ ಪ್ರೀತಿಯಿಂದ ಅಕ್ಷರ ಹೇಳ್ಕೊಡೋನು. ಅವನು ಅಷ್ಟೊತ್ತಿಗಾಲೇ ಹೈಸ್ಕೂಲು ಓದಿದ್ರಿಂದ ನನಗೆ ಸಣ್ಣ ಪುಟ್ಟ ಇದನ್ನೆಲ್ಲ ಹೇಳ್ಕೊಡೋನು. ಅವನ ಸತ್ತ ದಿನ ನಮ್ಮ ಅಪ್ಪ, ಅವ್ರ ಹೆಸರು ವೀರನಾಗಯ್ಯ ಅಂತ. ಅದಾದ್ಮೇಲೆ ನಮ್ಮ ಅಪ್ಪ ಭಾಳ ಹಠ ತೊಟ್ಟು, ಏನಾದರೂ ಮಾಡಿ ನಿನಗೆ ಓದಿಸ್ತೀನಪ್ಪ, ನೀನು ಯೋಚನೆ ಮಾಡಬೇಡ ಅಂತೇಳಿ ಅಲ್ಲಿಂದ ಸ್ವಲ್ಪ ಮಿಡ್ಲ್ ಸ್ಕೂಲಿಗೆ ಬಂದಮೇಲೆ, ಮಿಡ್ಲ್ ಸ್ಕೂಲಿಂದ ಹೈಸ್ಕೂಲಿಗೆ ಬಂದಮೇಲೆ, ಹೈಸ್ಕೂಲಿಗೆ ಬಂದಾಗ ನಮ್ಮ ಅಣ್ಣನ ಮೇಷ್ಟ್ರೇ ನನಗೆ ಮೇಷ್ಟ್ರಾಗಿದ್ದರು. ಅಂದರೆ
ಕಿರುಕುಳ ಕೊಟ್ಟ ಮೇಷ್ಟ್ರಲ್ಲ, ಬೇರೆ ಇನ್ನೊಬ್ಬರು ಎಂ ಕೃಷ್ಣರಾವ್ ಅಂತೇಳಿ MKR ಅಂತ ಕರಿತಿದ್ವಿ. ಅವರು ಮತ್ತು ಅವರ ಶ್ರೀಮತಿಯವರು ಎನ್ ಸುಮತಿ ಅಂತ ಮೇಡಮ್, ಅವರು ನನಗೆ ಸಿಕ್ಕಲಾಕಿ ಇನ್ನು ಬೇರೆ ಬೇರೆ ಸಿಕ್ಕಿದ್ರು. ಮತ್ತು MN ಅಬ್ದುಲ್ ಸಮದ್ ಅಂತೇಳಿ ಪ್ರಿನ್ಸಿಪಾಲ್ರಾಗ ಅವರ ಎಲ್ಲರ ಪ್ರೀತಿ ಮತ್ತು ಅವರ ಕರೆಯಿಂದ ನಾನು ಸ್ವಲ್ಪ ಮೇಲಕ್ಕೆ ಬಂದೆ. ಆಮೇಲೆ PUC ಇಲ್ಲೇ ಹೋದೆ. ಸರ್, ನಿಮ್ಮ ಶಿಕ್ಷಣ ಪಡಿಬೇಕಾದಂಥ ಸಂದರ್ಭದಲ್ಲಾಗಲಿ, ನೀವು ಸಾಹಿತ್ಯಾತ್ಮಕವಾಗಿ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ನಿಮಗೆ ಪ್ರೇರಣೆ ಆದಂಥ ಗುರುಗಳು ಯಾರು ಸರ್? ನನಗೆ ಸಾಹಿತ್ಯಕ್ಕೆ ಪ್ರೇರಣೆ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಓದು. ದಲಿತ ಸಂಘರ್ಷ ಸಮಿತಿ ನಾನು ಇಲ್ಲಿದ್ದಾಗಲೇ PUC ಓದುವಾಗಲೇ ಹಾಸ್ಟ್ಲಲ್ಲಿ ವಾರ್ಡನ್ನು ಸ್ವಲ್ಪ ನಮಗೆ ಸರಿಯಾದ ಸವಲತ್ತು ಕೊಡಲಿಲ್ಲ ಅಂತೇಳಿ ಧರಣಿ ಮಾಡಿದ್ವಿ. PUC ಇದ್ದಾಗಲೇ ಚಿಕ್ಕಂದಿನಾಗಲೇ ನೀವು ಹೋರಾಟ ಅವಾಗಲಿಂದನೇ ಇತ್ತು. ಆನಂತರ ತುಮಕೂರಿಗೆ ಹೋದ್ಮೇಲೆ ತುಮಕೂರಿನಲ್ಲಿ ಡಿಗ್ರಿ ಪೂರೈಸೋ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ಟಾರ್ಟ್ ಆಯಿತು. ದಲಿತ ಸಂಘರ್ಷ ಸಮಿತಿಯ ಸಹವಾಸ ಮಾಡೋದ್ರಿಂದ ಸಾಹಿತಿಗಳು, ಕಲಾವಿದರು ಮತ್ತು ದೊಡ್ಡ ದೊಡ್ಡ ಹೋರಾಟಗಾರರು ಸಹವಾಸ ಮಾಡಿ ಆಗ ನನಗೆ ಮತ್ತೆ ಲಂಕೇಶ್ ಪತ್ರಿಕೆ, ವಿಶೇಷ ಲಂಕೇಶ್ ಪತ್ರಿಕೆಯನ್ನು ಆಗ ನಾವು ಬಿಡದೇನೆ, ಒಂದು ಅಕ್ಷರ ಬಿಡದೇನೆ ಓದ್ತಾ ಇದ್ವಿ. ಆ ಎಲ್ಲ ಪ್ರೇರಣೆಯಿಂದ ಮತ್ತು ಕುವೆಂಪು ಪುಸ್ತಕಗಳನ್ನ ಓದೋದ್ರಿಂದ ನಾವು ಸಾಹಿತ್ಯ ಬರೀಬೋದಲ್ವಾ ಅನ್ನೋ ಒಂದು ಹುಮ್ಮಸ್ಸು ಬಂದು ಸಾಹಿತ್ಯದ ಕಡೆ ಒಲವು ಬಂತು. ಆ ಸಾಹಿತ್ಯದ ಕಡೆ ಒಲವು ಬರೋದಕ್ಕೆ ಮೂಲ ಕಾರಣ ಡಾಕ್ಟರ್ ಕಾಳೇಗೌಡ ನಾಗವಾರ, ತುಮಕೂರಿನ GV ಅನಂತಮೂರ್ತಿ ಅಂತ. ಅದರ ಜೊತೆಗೆ KM ಶಂಕರಪ್ಪ ಅಂತ ಆಗಿನ ಕಾಲಕ್ಕೆ ದೊಡ್ಡ ಸಿನಿಮಾ ನಿರ್ದೇಶಕರು. ಅವರು ಮಧುಗಿರಿ ತಾಲೂಕು ಕಾರಮಾರ್ಡಿಯವರು. ಅವರ ಸಹವಾಸದಲ್ಲಿ ಹೆಚ್ಚು ಇದ್ದೆ. ಅವರು ಭಾಳ ಓದ್ಕೊಂಡಿದ್ರು, ಅವ್ರು ಬರೀಲಿಲ್ಲ. ಆಮೇಲೆ ಮಾಡಿದ್ದು ಒಂದೇ ಒಂದು ಸಿನಿಮಾ ಆದ್ರೂ ಅದು ಅವಾರ್ಡೆಲ್ಲ ಬಂದಿತ್ತು. ಅವರ ಪ್ರೇರಣೆ ಮತ್ತು ಅವರ ಸಹವಾಸದಿಂದ ಸಾಹಿತ್ಯ ರಚನೆ ಮಾಡೋದಕ್ಕೆ ನನಗೆ ಮನಸ್ಸು ಬಂತು. ಈ ಸಾಹಿತ್ಯದಿಂದ ಸಮುದಾಯದ ಜನಕ್ಕಿರ್ಬೋದು, ದಲಿತ ವರ್ಗದ, ಯಾಕಂದ್ರೆ ನೀವು DSSR ಮುಖಾಂತರ, ನೀವು ವೇದಿಕೆ ಮುಖಾಂತರ ಬಂದಂಥ ಅವರಾಗಿದ್ದರಿಂದ ನಿಮ್ಮ ಸಾಹಿತ್ಯದಿಂದ ಉತ್ತಮವಾದಂಥ ಒಂದು ತಿಳುವಳಿಕೆ ಸಿಕ್ಕದಂಗಾಗಿದೆ ಸರ್. ತಿಳುವಳಿಕೆ ಅಂದರೆ, ನಾನು ಮನೆಗಾರ ಬರೆದ ಸಂದರ್ಭದಲ್ಲಿ ಮನೆಗಾರ ಪ್ರಕಟ ಆದಮೇಲೆ ನನಗೆ ಒಂದು ಇದಿತ್ತು, ಅಂದರೆ ಈ ಸಮಾಜದಲ್ಲಿರೋಂಥ ಮೇಲು ಕೀಳು, ಜಾತಿ ಕಾರಣಕ್ಕಾಗ್ಬೋದು, ಮತ್ತು ಬೇರೆ ಬೇರೆ ವರ್ಗ ಕಾರಣಕ್ಕಾಗ್ಬೋದು, ಸಮಾನತೆ ಹೋಗ್ಬೇಕು. ಆ ಸಮಾನತೆ ಹೋಗ್ಬೇಕಂದ್ರೆ ನಾವು ತುಳಿತಕ್ಕೊಳಗಾದ ಜನ ಕೀಳರಿಮೆ ಬಿಡಬೇಕು ಅನ್ನೋದು. ಆ ಕೀಳರಿಮೆ ಹೋದ್ರೆ ಸ್ವಲ್ಪ ಏನೋ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರ್ತದೆ. ಆತ್ಮವಿಶ್ವಾಸದಿಂದ ಏನಾದರೂ ಸಾಧಿಸ್ಬೋದು ಅಂತೇಳಿ ಕೀಳರಿಮೆ ಬಿಡೋ ಒಂದು ಉದ್ದೇಶ. ಮತ್ತು ಇದೇ ರೀತಿ ಇನ್ನೂ ಅನೇಕ ಜನರು ತಮ್ಮ ಅನುಭವಗಳನ್ನ ಬರೆಯೋದ್ರ ಮೂಲಕ ಇನ್ನಷ್ಟು ಪ್ರಜ್ಞೆ ಮೂಡ್ತದೆ ಸಮಾಜದಲ್ಲಿ ಅಂತೇಳಿ ನಾನು ಹಾಗಂದ್ಕೊಂಡಿದ್ದೆ. ಕೀಳರಿಮೆ ಅಂತ ನನಗೆ ಜ್ಞಾಪಕ ಬಂತು. ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ, ಹಲವಾರು ಸಂಘಟನೆಗಳು ಹುಟ್ಕೊಂಡಿದ್ರು ಕೂಡ ದಲಿತರಲ್ಲಿ ದಲಿತರು ಬಲಿಯದ ದಲಿತರನ್ನು ತುಳಿಯತಕ್ಕಂಥದ್ದೇ ಶೋಷಣೆ ಅಂತಕ್ಕಂಥ ಒಂದು ವಿಚಾರವಾಗಿ ಹೇಳ್ತಾರೆ. ನಿಜ, ಅದು ಇದೆ. ಆ ಕಾಲಕ್ಕೂ ಇತ್ತು, ಈಗಲೂ ಇದೆ, ಮುಂದೆನೂ ಇರ್ತದೆ ಅಂತ ಅನ್ನಿಸ್ತದೆ. ಯಾಕಂದರೆ ಈಗಿನ ವಾತಾವರಣ ನೋಡಿದ್ರೆ, ಈ ಉದಾಹರಣೆಗೆ ನಾವು ಹುಡುಗರಲ್ಲಿ, ಅಂದರೆ ಹೈಸ್ಕೂಲ್ ಓದೋ ಸಂದರ್ಭದಲ್ಲಿ ಗ್ರಾಮೀಣ ದಲಿತರನ್ನ, ಗ್ರಾಮೀಣ ಅಂದರೆ ನಮ್ಮ ಜಾತಿಯ ಗ್ರಾಮೀಣರನ್ನ ಈ ಪೇಟೆನಲ್ಲಿದ್ದ, ಕೊರಟಗೆರೆ ಪೇಟೆನಲ್ಲಿದ್ದ ದಲಿತರು ಇಷ್ಟಪಡ್ತಿರ್ಲಿಲ್ಲ. ಅವರೇ ನಮ್ಮನ್ನ ಕೀಳಾಗಿ ಕಾಣ್ತಾ ಇದ್ರು. ನಮ್ಮ ಸ್ವಲ್ಪ ದುಡ್ಡು ಕಾಸಿನಲ್ಲಿದ್ದು ಪ್ರತಿಯೊಬ್ಬರು ಒಂದೊಂದು ಮನೆ ಇಲ್ಲಿ ತುಮಕೂರು ಕೊರಟಗೆರೆನಲ್ಲಿ ಹೆಚ್ಚು ಜನ ಎಲ್ಲರೂ ವಿದ್ಯಾವಂತರಾಗಿದ್ರು. ಆಗಿನ ಕಾಲಕ್ಕೇನೆ ದೊಡ್ಡ ದೊಡ್ಡ ಇದರಲ್ಲಿದ್ರು. ಆಗಿನ ಕಾಲಕ್ಕೆ ಮಿನಿಸ್ಟರ್ ಆಗಿದ್ರು, ಆಗಿನ ಕಾಲಕ್ಕೆ MLA ಆಗಿದ್ರು, ಆಮೇಲೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ರು. ಆ ಕಾರಣಕ್ಕೆ ಅವರು ಒಂದು ಜಾತಿ ಅಂತಲ್ಲ, ಅದು ವರ್ಗ. ಆದರೆ ನಮ್ಮಲ್ಲೇನೆ ಹಣಕಾಸಿರೋರು, ಸ್ವಲ್ಪ ಮುಂದುವರೆದವರು ಅಂತೇಳಿ ಆ ರೀತಿಯ ಒಂದು ಮೇಲರಿಮೆ ಅವರಲ್ಲಿ ಇತ್ತು. ಗ್ರಾಮೀಣರನ್ನ ಹೆಚ್ಚು ಪ್ರೀತಿಸ್ತಿರ್ಲಿಲ್ಲ ಅವರು.
ದಡ್ರು ಅಂತಕ್ಕಂಥ ವಿಚಾರ. ದಡ್ರು ಅಂತಲ್ಲ, ದಡ್ರು ಅಂತ ಹೇಳಕ್ಕಾಗೋದಿಲ್ಲ. ಗ್ರಾಮೀಣರೇ ಹೆಚ್ಚು ಪ್ರತಿಭಾವಂತರಿದ್ರು. ಹೌದೌದು. ಹೌದು, ಗ್ರಾಮೀಣರೇ ಹೆಚ್ಚು ಪ್ರತಿಭಾವಂತರಿದ್ರು. ಇಲ್ಲಿ ಅವರು ಇದ್ದ ಸ್ವಲ್ಪ ಇದನ್ನೇ ಅಂದ್ರೆ ಒಂದು ಸಣ್ಣ ಅವಕಾಶನೇ ಅವರು ಉಪಯೋಗಿಸ್ಕೊಂಡು ಮೇಲೆ ಬಂದಿದ್ರು ಅಷ್ಟೇ ಬಿಟ್ರೆ, ಆದ್ರೆ ಬುದ್ಧಿವಂತರು ಗ್ರಾಮೀಣರಲ್ಲೇ ಹೆಚ್ಚು ಜನ ಇದ್ರು ಅವಾಗ. ಅಲ್ಲ, ಈ ವಿಚಾರವಾಗಿ ನಾನೇ ತುಂಬಾಡಿ ಅಂತೀನಿ, ಸಾರಿ, ಕುಂದೂರು ತಿಮ್ಮಯ್ಯನವರ ಸಂದರ್ಶನದಲ್ಲಿ ಈ ದಲಿತರು ಬರಿಯದ ದಲಿತರನ್ನ ತುಳಿಯುವ ಶೋಷಣೆ ವಿಚಾರವಾಗಿ ಮಾತಾಡಿದಾಗ, ದಲಿತರಲ್ಲಿ ತುಂಬಾ ಪ್ರತಿಭಾವಂತ ಪ್ರಭಾವಿ ಸಚಿವರಿದ್ದಾರೆ, MLAಗಳಿದ್ದಾರೆ. ಆದರೂ ಕೂಡ ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ಧ್ವನಿ ಎತ್ತಿದೆ. ಅವ್ರ ಪಾಡಿಗೆ ಅವರ ಸುಖ ಸುಮ್ಮನೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರವಾಗಿ ಇದು ಒಂಥರ ದಲಿತರು ತುಳಿತಾ ಇದ್ದಾರೆ ಅಂತಕ್ಕಂಥ ಬಂದಿದೆ ಸರ್ ಅಂತ ನಿಜ. ಅಂದರೆ ಈ ಅಂಬೇಡ್ಕರ್ ತಾನು ಸಂವಿಧಾನ ಬರೆದಾಗಲಿ ಅಥವಾ ಆಗಿನ ಕಾಲದಲ್ಲಿ ಇದರಲ್ಲಿ ಅಂಬೇಡ್ಕರ್ಗಿದ್ದು ಒಂದು ಮಹದಾಸೆ ಇತ್ತು. ಅಂದರೆ ನನ್ನ ಪ್ರಯತ್ನದಿಂದ, ಅವರ ಬುದ್ಧಿವಂತಿಕೆಯಿಂದ, ಅವರ ಇದು ಎಂಟೈರ್ ಪ್ರಪಂಚದಲ್ಲೇ ಇದೆ ಎಲ್ಲ ಸಾಹಿತ್ಯನ ಮತ್ತು ಎಲ್ಲ ಸಂವಿಧಾನಗಳನ್ನ ಓದಿ ಮಾಡಿದ ಪ್ರಯತ್ನದಿಂದ ಸಂವಿಧಾನ ಬಂತು. ಆ ಸಂವಿಧಾನದ ಆಶಯದಲ್ಲಿ ವಿದ್ಯಾವಂತರಾದ ದಲಿತರು ಮತ್ತೆ ಅವಿದ್ಯಾವಂತರಾದವ್ರನ್ನ ಮೇಲ್ಕೆತ್ತಬೇಕು ಅನ್ನೋದು ಅಂಬೇಡ್ಕರ್ದು ಒಂದು ಮಹದಾಸೆ ಆಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಸ್ವಲ್ಪ ಮೇಲೆ ಬಂದಂಥ ದಲಿತರು ಉಳಿದ ದಲಿತರನ್ನ ಎಲ್ಲಿ ನನ್ನನ್ನ ಮೀರಿ ಬೆಳೀತಾರೋ ಅನ್ನೋ ಒಂದು ಕಾರಣದಿಂದ ಹೆಚ್ಚು ವಿದ್ಯಾವಂತ ದಲಿತರು ಹೆಚ್ಚು ಅವಿದ್ಯಾವಂತರ ಕಡೆ ಗಮನ ಕೊಡದೇನೆ ಇನ್ನಷ್ಟು ತಾರತಮ್ಯ ಇನ್ನೂ ಇದೆ ಅಂತೇಳಿ ನನಗಾದ್ರೂ ಅನ್ನಿಸ್ತದೆ. ಖಂಡಿತ ಸರ್. ಈಗ 35 ವರ್ಷಗಳಿಂದ ಒಳ ಮೀಸಲಾತಿ ವಿಚಾರವಾಗಿ ಮಾದಿಗರಿಗೆ ಸಿಗಬೇಕಾದಂಥ ಪಾಲನೆ ವಿಚಾರವಾಗಿ ಹೋರಾಟ ಮಾಡ್ತಾನೆ ಬಂದಿದೆ ಸಮುದಾಯ 35 ವರ್ಷದಿಂದ. ಆದರೂ ಕೂಡ ಈಗ ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಆ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಒಳ ಮೀಸಲಾತಿ ವಿಚಾರದಲ್ಲಿ ನಾನು ಕೇವಲ ಕರ್ನಾಟಕ ಸರ್ಕಾರನ, ರಾಜ್ಯ ಸರ್ಕಾರನ ದೂಷಣೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಒಂದು, ನನ್ನ ಪ್ರಕಾರ, ನನಗೆ ತಿಳಿದಿರೋ ಅಲ್ಪ ಸ್ವಲ್ಪ ಕಾನೂನಿನ ಅರಿವಿನ ಪ್ರಕಾರ ಆ ಸುಪ್ರೀಂ ಕೋರ್ಟ್ ಆದೇಶದಲ್ಲೇ ಐಬಿದೆ, ಅಲ್ಲಿ ತಪ್ಪಿದೆ. ಏನಂದರೆ ಅವರು ಏನು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತಾರೆ, ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಚಾರ. ಮುಖ್ಯಮಂತ್ರಿ ಪ್ರಶ್ನೆ ಅಲ್ಲ, ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಇವತ್ತು ಇವರು ಇರ್ತಾರೆ, ಮುಂದೆ ಯಾರೋ ಬರ್ತಾರೆ. ಆದರೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಆ ರಾಜ್ಯ ಸರ್ಕಾರದಲ್ಲಿ ಆ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿ ಇರ್ತಾರೋ ಅವರ ಜವಾಬ್ದಾರಿ ಆಗ್ತದೆ. ಆದರೆ ಅದರ ಮುಂದುವರೆದು ಇನ್ನೊಂದು ಷರತ್ತನ್ನ ಹೇಳ್ತಾರೆ, ಅಂದ್ರೆ ಕಂಡೀಷನ್ ಹೇಳ್ತಾರೆ. ಎನ್ಯೂಮೆರಿಕಲ್ ಡಾಟಾ ಅಂದ್ರೆ ಡಾಟಾ ಇಲ್ದೇನೆ ಡಾಟಾ ಕಲೆಕ್ಟ್ ಮಾಡ್ಕೊಂಡು ಡಾಟಾನ ಇದು ಮಾಡಿ ಯಾರು ಹೆಚ್ಚು ಮುಂದುವರೆದವ್ರೆ, ಯಾರು ಹೆಚ್ಚು ಉಪಯೋಗ ಪಡೆದವ್ರೆ, ಆ ರೀತಿಯ ಒಂದು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಒಳ ಮೀಸಲಾತಿಯನ್ನ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಅವಕಾಶ ಇದೆ ಅಂದಾಕ್ಷಣಕ್ಕೆ ಅದನ್ನ ಜಾರಿ ಮಾಡಬೇಕು ಅಂತ ಅವ್ರು ಹೇಳೋದಿಲ್ಲ ಆದೇಶದಲ್ಲಿ. ಅದೇ ಐಬೋ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಒಳ ಮೀಸಲಾತಿ ಮೂಲಭೂತ ಹಕ್ಕಲ್ಲ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಿಂದ ವೆಲ್ಫೇರ್ ಸ್ಟೇಟ್ ಕಾರಣಕ್ಕೆ ಅದನ್ನ ಜಾರಿಗೆ ತಂದಿರೋದು. ಆದ್ರೂ ಕೂಡ ಒಳ ಮೀಸಲಾತಿ ಅಂತಕ್ಕಂಥದ್ದು ಇಂಟರ್ನಲ್ ರಿಸರ್ವೇಶನ್ ಅಂತಕ್ಕಂಥ ಮಾದಿಗರ ಹಕ್ಕಲ್ವಾ ಸರ್? ಅಲ್ಲ, ಅದನ್ನೇ ನಾನು ಮುಂದೆ ಹೇಳ್ತೀನಿ. ಮೂಲಭೂತ ಹಕ್ಕನ್ನ ನಾವು ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಾಗ ನಾವು ಕೋರ್ಟ್ನಲ್ಲಿ ಹೋಗಿ ಅದನ್ನ ಪ್ರಶ್ನೆ ಮಾಡಬಹುದು. ಆದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಆದೇಶನ ಅದು ಜಾರಿ ಮಾಡದೇ ಇದೆ ನಾವು ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ನೋಡಿ, ಕೇಂದ್ರ ಸರ್ಕಾರದ್ದು ಬಹಳ ಬೇಜವಾಬ್ದಾರಿತನ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಕೇಂದ್ರ ಸರ್ಕಾರ EWS ಅಂತಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಯವರಿಗೆ 10% ಮೀಸಲಾತಿಯನ್ನ ತರಾತುರಿನಲ್ಲಿ ಜಾರಿಗೆ ತಂತು. ಆ ಮೇಲ್ಜಾತಿಯ 10% ಮೇಲ್ಜಾತಿ ಜನ 10% ಪಡೆದಂತ ಜನ ಯಾವತ್ತೂ ಹೋರಾಟ ಮಾಡಲಿಲ್ಲ.
ಆಮೇಲೆ ಯಾರು ಅದನ್ನ ಮೀಸಲಾತಿ ಬೇಕು ಅಂತೇಳಿ ಯಾರು ಕೇಳಿರ್ಲಿಲ್ಲ. ಖಂಡಿತ. ಆದ್ರೆ ಸ್ವಯಂ ಪ್ರೇರಿತವಾಗಿ ಸರ್ಕಾರ ಅದನ್ನ ಜಾರಿಗೆ ತಂತು. ಸರ್ಕಾರ ಜಾರಿಗೆ ತಂದಿದ್ದಲ್ದೇನೆ, ಜಾರಿಗೆ ತರೋದಕ್ಕೆ ಮುಂಚೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಕಾನ್ಸ್ಟಿಟ್ಯೂಷನ್ ಇದು ಅಮೆಂಡ್ ಮಾಡ್ತು. ಆ ಅಮೆಂಡ್ಮೆಂಟ್ ಮಾಡಿದ ಪ್ರಕಾರ ಅಮೆಂಡ್ಮೆಂಟು ಅದು ಸಂವಿಧಾನಕ್ಕೆ ವಿರೋಧವಾದ ಇದು. ಸಂವಿಧಾನ ಏನ್ ಹೇಳ್ತದೆ, ಯಾರು ಜಾತಿ ಕಾರಣಕ್ಕೆ ತಾನು ತುಳಿತಕ್ಕೆ ಒಳಗಾಗಿರ್ತಾನೋ, ಜಾತಿ ಕಾರಣಕ್ಕೆ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾನೋ ಅಂಥವನಿಗೆ ಮೀಸಲಾತಿ ಕೊಡ್ಬೇಕು ಅಂತ ಸಂವಿಧಾನದ ಆಶಯ ಇರೋದು. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡ್ಬೇಕು ಅಂತೇಳಿ ಸಂವಿಧಾನದ ಆಶಯ ಅಲ್ಲ. ಆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಅವರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಮೀಸಲಾತಿನ ಕೊಟ್ಟರು. ಮೀಸಲಾತಿಯನ್ನು ಕೊಡೋದ್ರ ಜೊತೆಗೆ 9ನೇ ಶೆಡ್ಯೂಲ್ನಲ್ಲಿ ಅದನ್ನ ಸೇರ್ಪಡೆ ಮಾಡಿ ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿದ್ದು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದನ್ನ ಎತ್ತಿ ಹಿಡಿದ್ರು. ಸುಪ್ರೀಂ ಕೋರ್ಟ್ನವ್ರು ಎತ್ತಿ ಹಿಡಿದ್ರು. ಅದೇ ರೀತಿ ಸುಪ್ರೀಂ ಕೋರ್ಟ್ನವರು ಇದನ್ನ ಪಾರ್ಲಿಮೆಂಟಿಗೆ ಒಂದು ನಿರ್ದೇಶನ ಕೊಡ್ಬೋದಾಗಿತ್ತು. ಈ ರೀತಿ ನೀವೇನು EWS ನಲ್ಲಿ ಮಾಡಿದ್ರೆ ಆ ರೀತಿಯ ಒಂದು ತಿದ್ದುಪಡಿ ಮಾಡಿ ಇದನ್ನ ಜಾರಿಗೆ ತನ್ನಿ ಅಂತ ಹೇಳೋದ್ರ ಬದಲು ಅವ್ರೇನ್ ಹೇಳಿದ್ರು, ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇದೆ, ಅವಕಾಶನ ನೀನು ಹೋಗಿ ಕ್ಲೈಮ್ ಮಾಡಕ್ಕಾಗೋದಿಲ್ಲ. ಅವಕಾಶ ಇದೆ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಈ ಒಂದು ಹಳ್ಳಿ ಅಂತ ಇಟ್ಕೊಳ್ಳಿ. ಹಳ್ಳಿನಲ್ಲಿ ಒಬ್ಬ ಇದು ಆ ಹಳ್ಳಿಯ ಗೌಡ ಇರ್ತಾರೆ. ಆ ಗೌಡ್ರು ಬೇರೆ ಬೇರೆ ಮನೆಗಳು, ಒಕ್ಕಲ್ ಮಕ್ಕಳು ಮನೆಗಳು ಇರ್ತವೆ. ಒಕ್ಕಲ್ ಮಕ್ಕಳು ಮನೆಗಳಿದ್ದಾಗ ಒಂದು ಮಾತು ಹೇಳ್ತಾನೆ ಯಾರು ಗೌಡ, ನೀನು ನನ್ನ ಮನೆಗೆ ಯಾಕೆ ಊಟಕ್ಕೆ ಬರ್ತೀಯ, ಅವ್ರ ಮನೆಗೆ ಹೋಗಿ ಊಟ ಮಾಡ, ಅಲ್ಲಿ ಅವ್ರಿಗೆ ಅವಕಾಶ ಇದೆ ಊಟ ಕೊಡೋಕೆ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ನಾನು ಹೋದ್ರೆ ಅದು ನನ್ನ ಹಕ್ಕು, ನನಗೆ ನೀವು ಊಟ ಕೊಡಿ ಅಂತ ಕೇಳಕ್ಕಾಗೋದಿಲ್ಲ. ಯಾಕಂದ್ರೆ ಕಾನೂನಿಲ್ಲ, ಕಾನೂನಿನ ಬಲ ಇಲ್ಲ. ಅದೇ ಅವನು ನನ್ನ ಮನೆಯಲ್ಲೇ ಇದೆಯಪ್ಪ, ನೀನೇ ಊಟ ಮಾಡು, ನಾನೇ ಊಟ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅಂದ್ರೆ ನಾನು ಇದರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಈಗಲೂ ಇದೆ, ಇತ್ತು ಈಗಲೂ ಇದೆ. ಅದನ್ನ ಸಂವಿಧಾನನ ತಿದ್ದುಪಡಿ ಮಾಡಿ ಒಳ ಮೀಸಲಾತಿಯನ್ನ ಜಾರಿಗೆ ತರಂತ ಕ್ರಮ ಕೈಗೊಂಡಿದ್ರೆ ಈ ರೀತಿಯ ಹೋರಾಟ ಬೇಕಾಗಿರ್ಲಿಲ್ಲ. 35 ವರ್ಷದಿಂದ ಹೋರಾಟ ಮಾಡ್ಯವ್ರೆ. ಅದೇ ನಮ್ಮ ಪ್ರಧಾನ ಮಂತ್ರಿಯವರು ತೆಲಂಗಾಣ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು, ನಾನು ಇನ್ನ 2 ವಾರದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರ್ತೀನಿ ಅಂತಂದ. ತಂದಿದ್ದು ಹೆಂಗೆ ನೀವು ತಂದಿದ್ದು ಬಂದ್ ಕಮಿಟಿ ಮಾಡಿದ್ರಿ. ಈ EWS ಹೆಂಗೆ ಮಾಡಿದ್ರಾ? EWS ನೀವು ಕಮಿಟಿ ಮಾಡಿ ಅದನ್ನ ಎಲ್ಲರ ಒಪಿನಿಯನ್ ತಗೊಂಡು ಮಾಡಿದ್ರಾ? ಇಲ್ಲ, ನೇರವಾಗಿ ಪಾರ್ಲಿಮೆಂಟ್ ತಿದ್ದುಪಡಿ ಮಾಡಿದ್ರಿ, ವಿಧೇಯಕ ಮಂಡಿಸಿ ತಿದ್ದುಪಡಿ ಮಾಡಿದ್ರಿ. ತಿದ್ದುಪಡಿ ಮಾಡಿದ್ದಾದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಅದನ್ನ ಎತ್ತಿಡಿದ್ರು. ಅದೇ ರೀತಿ ನೀವು ಯಾಕೆ ಮಾಡ್ಲಿಲ್ಲ? ಅಂದ್ರೆ ನಿಮ್ಮ ಜವಾಬ್ದಾರಿನ ಬೇರೆಯವರ ಮೇಲೆ ಜವಾಬ್ದಾರಿ ಹಾಕಿ ನಿಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡಿದ್ರಿ ಅಂತೇಳಿ ನನ್ನ ಅಭಿಪ್ರಾಯ. ಖಂಡಿತ. ಅದು ಕೇವಲ ರಾಜ್ಯ ಸರ್ಕಾರದ ಮೇಲೆ ನಾವು ಹೋರಾಟ ಮಾಡೋದು ನಿಜ. ಅವರು ಜಾರಿ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ. ಬೇರೆ ಬೇರೆ ರಾಜ್ಯಗಳೇ. ಆದರೆ ಇಲ್ಲಿ ಬೇರೆ ರಾಜ್ಯಗಳಿಗಿಂತ ಇಲ್ಲಿ ವಿಚಿತ್ರವಾದ ಸನ್ನಿವೇಶ ಇದೆ. ಕರ್ನಾಟಕದ ಒಳ ಮೀಸಲಾತಿ ವಿಚಾರದಲ್ಲಿ ನೀವು ತಗೊಂಡಾಗ ಇಲ್ಲಿ ವಿಚಿತ್ರವಾದ ಸನ್ನಿವೇಶ. ಇಲ್ಲಿ ಟಚಬಲ್ಸು ಅನ್ಟಚಬಲ್ಸು, ಅಲ್ಲಿ ಅಸ್ಪೃಶ್ಯರು. ಉದಾಹರಣೆಗೆ ನೀವು ತೆಲಂಗಾಣದಲ್ಲಿ ಅಲ್ಲಿ ಮೇಜರ್ ಅಸ್ಪೃಶ್ಯರು ಮಾತ್ರ ಒಳ ಮೀಸಲಾತಿಯ ವಿಚಾರಕ್ಕೆ ಒಳಪಡ್ತಾರೆ. ಇಲ್ಲಿ ಅಸ್ಪೃಶ್ಯರಿದ್ದಾರೆ, ಅಸ್ಪೃಶ್ಯರಿದ್ದಾರೆ. ಅಸ್ಪೃಶ್ಯರ ಪೈಕಿ 98 ಜಾತಿಗಳಿವೆ. ಅಸ್ಪೃಶ್ಯರನ್ನಲ್ಲೇ 98 ಜಾತಿಗಳು. ಎಡ ಮತ್ತು ಬಲದಲ್ಲೇನೆ 50-60 ಜಾತಿಗಳು. ನಿಜ. ಅದನ್ನ ಎಲ್ಲ ಕುಲಂಕುಷವಾಗಿ ತನಿಖೆ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿ ನಾಗಮೋಹನ್ ದಾಸ್ ಅವರು ಎಲ್ಲ ಒಳ್ಳೆ ರೀತಿಯ ಒಂದು ಇದನ್ನ ವರದಿನ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಸಮರ್ಪಕವಾಗಿ ಜಾರಿಗೆ ತರದೇ ಇರೋಂಥ ಸನ್ನಿವೇಶನ ಇಲ್ಲಿನ ಕೆಲವು ಅಸ್ಪೃಶ್ಯ ದಲಿತ MLAಗಳು ಮತ್ತು ಸಚಿವರು, ಕೆಲವು ಸ್ಪೃಶ್ಯ ದಲಿತರು MLAಗಳು ಮತ್ತು ಸಚಿವರು ಆ ರೀತಿಯ ಪಿತೂರಿ ಮಾಡಿ ಅದಕ್ಕೂ ಕೂಡ ಇರೋದನ್ನು ಕೂಡ ಜಾರಿ ಮಾಡದೇ ಇರೋಂಥ ಸನ್ನಿವೇಶನ ಉಂಟು ಮಾಡಿದ್ದಾರೆ. ನಿಜವಾಗ್ಲೂ ಖಂಡಿತ ಖಂಡನಾರ್ಹವಾದ ವಿಚಾರ. ಸರ್, ಆಮೇಲೆ
ಸಾಹಿತಿ ಮತ್ತು ಕವಿಗಳೆಲ್ಲರೂ ಕೂಡ ಕನ್ನಡಾಭಿಮಾನಿಗಳು. ಇವತ್ತು ಕನ್ನಡ ವಿಚಾರವಾಗಿ ಶಾಸ್ತ್ರೀಯ ಸ್ಥಾನಮಾನಗಳಿದ್ರೂ ಕೂಡ ಕನ್ನಡ ಬಳಕೆಯಲ್ಲಿ ಅತಿ ಕಡಿಮೆ ಆಗ್ತಾ ಇದೆ. ಈ ವಿಚಾರವಾಗಿ ನೀವೇನು ಹೇಳ್ತೀರಾ? ಏನಂದ್ರೆ ಇನ್ನೊಂದು ಸರಿ ಕೇಳಿ. ಕನ್ನಡ ಭಾಷೆಗೆ ಬಂದಂಥ ಸಂದರ್ಭದಲ್ಲಿ ಕನ್ನಡ ಶಾಸ್ತ್ರೀಯ ಸ್ಥಾನಮಾನಗಳು ಕನ್ನಡಕ್ಕೆ ಹೆಚ್ಚಿನದಾಗಿದ್ರೂ ಕೂಡ ಕನ್ನಡ ಬಳಕೆ ವಿಚಾರವಾಗಿ ಹಿಂದೇಟಾಗ್ತಾ ಇದ್ದಾರೆ. ಅದು ಕೂಡ ನೋಡಿ, ಶಾಸ್ತ್ರೀಯ ಭಾಷೆ ಅಂತೇಳಿ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡುತ್ತೆ, ಮತ್ತು ಅದನ್ನ ಇದು ಶಾಸ್ತ್ರೀಯ ಭಾಷೆ ಅಂತ ಹೇಳಿ ಹೇಳಿದೆ. ಆ ಶಾಸ್ತ್ರೀಯ ಭಾಷೆಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು, ಹಣಕಾಸು ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಸರಿಯಾಗಿ ಕೊಡ್ತಾ ಇಲ್ಲ. ಆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಹಣಕಾಸು ಬೆಂಬಲ ಶಾಸ್ತ್ರೀಯ ಭಾಷೆಗೆ ಸಿಗ್ತಾ ಇಲ್ಲ. ಅದು ಈಗ ನೋಡಿ, ಉದಾಹರಣೆಗೆ ನೀವು ಹೇಳಿದ ಪ್ರಕಾರ ಸಂಸ್ಕೃತಕ್ಕೆ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿರೋಂಥ ಹಣಕ್ಕೂ ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ಭಾಷೆಗಳು, ಆ ಸಣ್ಣ ಪುಟ್ಟ ಭಾಷೆಗಳಲ್ಲ, ತಮಿಳುನಾಡು, ತಮಿಳು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ತೆಲುಗು, ಕರ್ನಾಟಕದಲ್ಲಿ ಕನ್ನಡ, ಈ ಭಾಷೆಗಳು ಹಿಂದಿ ಭಾಷೆಗಿಂತ ಅಥವಾ ಸಂಸ್ಕೃತ ಭಾಷೆಗಿಂತ ಶ್ರೀಮಂತವಾದ ಭಾಷೆಗಳು. ಆ ಶ್ರೀಮಂತವಾದ ಅಂತ ಭಾಷೆಗಳಿಗೆ ಸರಿಯಾದ ಸೌಲಭ್ಯಗಳನ್ನ ಕೊಡದೇ ಇರೋಂಥ ಭೇದ ಭಾವ ಮಾಡಿ ಕೇಂದ್ರ ಸರ್ಕಾರ ಒಂದು ರೀತಿಯ ವಂಚನೆ ಮಾಡ್ತಾ ಇದೆ ಅಂತ ನಾನು. ಸರ್, ಆಮೇಲೆ ಈ ಶಾಲಾ ಮಕ್ಕಳಿಗೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನನ್ನ ಭಾವನೆ. ಶಾಲಾ ಮಕ್ಕಳಿಗೆ ತೃತೀಯ ಭಾಷೆಯಾಗಿ ಹಿಂದಿಯನ್ನ ಇಡ್ತಾ ಇದ್ದಾರೆ. ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟ? ಅದು ಶಾಲಾ ಮಕ್ಕಳಿಗೆ 3 ಭಾಷೆ ಅಂದ್ರೆ ದ್ವಿತೀಯ ಭಾಷೆ ಹಿಂದಿ ಏರಿಕೆ ಮಾಡ್ತಾ ಇರೋದು ನಿಜಕ್ಕೂ ಒಂದು ನಮ್ಮ ಮಕ್ಕಳ ಮೂಲಭೂತ ಹಕ್ಕಿಗೆ ಧಕ್ಕೆ ತರಂತ ವಿಚಾರ. ಖಂಡಿತ. ಮೂಲಭೂತ ಹಕ್ಕಿನ ಪ್ರಕಾರ ಅವರು ಮಾತೃಭಾಷೆಗೆ ಹೆಚ್ಚು ಒತ್ತು ಕೊಡಬೇಕು. ಅದನ್ನ ಗಾಂಧಿ ಕೂಡ ಅದನ್ನ ಹೇಳ್ತಿದ್ರು. ಯಾರು ಮಾತೃಭಾಷೆಯಿಂದ ಮೇಲೆ ಬರ್ತಾರೆ ಅವ್ರಿಗೆ ಪ್ರತಿಭೆ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ನೀವು 3ನೇ ಭಾಷೆ, ನಾವು ಕನ್ನಡ ಕಲಿಯೋದಕ್ಕೇನೆ ನಮ್ಮ ಮಕ್ಕಳು ಆಗಿನ ಕಾಲದಲ್ಲಿ, ಈಗ ಸ್ವಲ್ಪ ಒಂದಷ್ಟು ತಿಳುವಳಿಕೆ ಬಂದಿದೆ, ಪರವಾಗಿಲ್ಲ. ಹಾಗೆ ನಾವು ನಮ್ಮ ಕಾಲದಲ್ಲಿ ಕನ್ನಡ ಕಲಿಯೋದಕ್ಕೇನೆ ನಮಗೆ ಬಹಳ ಕಷ್ಟ ಇತ್ತು. ಅದರ ಮುಂದಿನ ಇದು ಹಿಂದಿ ಕೂಡ ನಾವು ಅವಾಗ 3 ಭಾಷೆ ಅಂತ ತ್ರಿಭಾಷಾ ಸೂತ್ರನ ಅಳವಡಿಸ್ಕೊಂಡಿರೋದು ಅದು ತಪ್ಪು ಅಂತ ನನ್ನ ಭಾವನೆ. ಖಂಡಿತ. ಈಗ ಅದೇ ರೀತಿಯಾಗಿ ಇನ್ನೂ ಅದಕ್ಕೆ ಹೋಲುವಂತ ಒಂದು ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಾವಿರಾರು ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ಚಿದ್ದಾರೆ. ಅದು ನಮ್ಮ ದೌರ್ಭಾಗ್ಯ ಅಂತ ಕಾಣುತ್ತೆ. ಅಲ್ಲಿ ನನ್ನ ಪ್ರಕಾರ ಸರ್ಕಾರದ ಕೂಡ ತಪ್ಪಿದೆ, ವೈಫಲ್ಯನೂ ಇದೆ. ಆಮೇಲೆ ಸಾರ್ವಜನಿಕರದ್ದು ಕೂಡ ತಪ್ಪಿದೆ. ನೋಡಿ, ಮಾತೆತ್ತಿದ್ರೆ ಒಬ್ಬ ಸಣ್ಣ ತೀರ ಕಡುಬಡವ ಕನ್ನಡ ಶಾಲೆಗೆ, ಪ್ರಾಥಮಿಕ ಶಾಲೆಗೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಈ ಖಾಸಗಿ ಶಾಲೆಗಿಂತ ಬಹಳ ಒಳ್ಳೆ ಉತ್ತಮವಾದ ಮೇಷ್ಟ್ರು ಇರ್ತಾರೆ, ಎಲ್ಲ ಇರ್ತದೆ. ಆದ್ರೆ ಅಲ್ಲಿಗೆ ನಮ್ಮ ಸಾರ್ವಜನಿಕರು ಅಲ್ಲಿಗೆ ಸೇರ್ಸೋದಕ್ಕೆ ಹಿಂಜರಿಕೆ ಮಾಡ್ತಾರೆ. ಸಾಲನಾದ್ರೂ ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಖಾಸಗಿ ಶಾಲೆಯಲ್ಲಿ ಈ ಸರ್ಕಾರಿ ಶಾಲೆಗಿಂತ ಸೌಲಭ್ಯಗಳು ಕಡಿಮೆ ಇರ್ತವೆ. ಆಮೇಲೆ ಒಳ್ಳೆ ಮೇಷ್ಟ್ರುಗಳು ಇರೋದಿಲ್ಲ. ಅಲ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಿಗೆ ಸರಿಯಾದ ವೇತನ ಕೊಡೋದಿಲ್ಲ. ವೇತನ ಕೊಡದಿದ್ರು ಅವರು ಏನೋ ಒಂದು ಸಣ್ಣ ಆಶ್ರಯ ಸಿಕ್ಕಿದೆ ಅಲ್ಲಿ ಅಂತೇಳಿ ಅವರು ಬಲವಂತಕ್ಕೆ ಪಾಠ ಮಾಡ್ತಿರ್ತಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಕೆಲವು ಕಡೆ, ಎಲ್ಲ ಕಡೆ ಐತಿ ಅಂತ ನಾನು ಹೇಳಲಾರೆ, ಕೆಲವು ಕಡೆ ಬಹಳ ಅತ್ಯುತ್ತಮವಾದ ಸೌಲಭ್ಯ ಇದೆ, ಅತ್ಯುತ್ತಮವಾದ ಶಿಕ್ಷಕರಿದ್ದಾರೆ. ಅದನ್ನ ಉಪಯೋಗಿಸ್ಕೊಂಡು ಮಕ್ಕಳನ್ನ ಮೇಲೆ ತರಂತ ಪ್ರಯತ್ನ ನಮ್ಮ ಸಾರ್ವಜನಿಕರು ಕೂಡ ಮಾಡೋದಿಲ್ಲ. ಅದು ತಪ್ಪು. ಅವ್ರ ಜವಾಬ್ದಾರಿ ಕೂಡ ಇರ್ತದೆ. ಸರ್ಕಾರದ ಜವಾಬ್ದಾರಿ ಜೊತೆಗೆ ಪೋಷಕರ ಜವಾಬ್ದಾರಿ ಕೂಡ ಇರ್ತದೆ. ಪೋಷಕರಿಗೇನೋ ದೊಡ್ಡ ಇದು, ನಾನು ಖಾಸಗಿ ಶಾಲೆಗೆ ಕಳಿಸೋದೇ ಒಂದು ನಮ್ಮ ಮೇಲರಿಮೆ ಅನ್ನೋ ರೀತಿಯ ಮನೋಭಾವ ಖಾಸಗಿ ಪೋಷಕರು ಬೆಳೆಸ್ಕೊಳ್ಳವೆ. ಅದು ಕೂಡ ತಪ್ಪು ಅಂತ ನಾನು ಹೇಳ್ತೀನಿ. ಸರ್ಕಾರದ ಬೇಜವಾಬ್ದಾರಿತನದ ಜೊತೆಗೆ ಪೋಷಕರ ಬೇಜವಾಬ್ದಾರಿಯನ್ನು ಸೇರಿ ಈಗ ಸರ್ಕಾರಿ ಶಾಲೆಗಳು ಮುಚ್ಚಂತ ಸ್ಥಿತಿ ಬರೋದಕ್ಕೆ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ. ವೀಕ್ಷಕರೇ, ನಾವಿವತ್ತು ಅತ್ಯುತ್ತಮ ವಿಚಾರವಾಗಿ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಸರ್ ಜೊತೆ. ತುಂಬಾಡಿ ರಾಮಯ್ಯ ಸರ್ ಜೊತೆ ಚರ್ಚೆ ಮಾಡಿದಾಗ
ಇವತ್ತು ಸರ್ಕಾರದಿಂದ ಹಿಡಿದು ಸಾರ್ವಜನಿಕ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವಿಷಯವನ್ನು ನಾವು ತಿಳಿಯಪಡಿಸೋಕ್ಕೆ ನಾವು ಇಲ್ಲಿ ಒಂದು ಸಂದರ್ಶನ ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ತಾ ನಮಸ್ಕಾರ ಸರ್. ಇವತ್ತಿನ ಸಂದರ್ಶನ ನಮಸ್ಕಾರ ಮಂಜುನಾಥ್. ನಮಸ್ಕಾರ. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.